ಮತ್ತೆ ಈಗ ಇನ್ನು 2 ಸಲ ನಾವು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಲಾಂಬನ್ ಇರುವಂತಹ ಕಪ್ ಅಂಡ್ ಸಾಸರ್ ಕೊಟ್ಟಿವೆ. ಒಮ್ಮೆ ಬಂದ 20 ಸಲ ಬಂದು 20. ಈ ಸಲ ಅದು ಯಾಕೆ ತಕೊಂಡವರಿಗೆ ಮತ್ತೆ ಬೋರ್ ಆಗ್ತದೆ. ಈ ಸಲ ನಾವು ಪ್ಲೇಟ್ ಮಾಡಿದ್ದೇವೆ ಚೆನ್ನಾಗಿರುವಂತ. ನಾವು ಈ ಸರ್ಕಾರದಲ್ಲಿ ಅದೊಂದನ್ನೇ ನಂಬ್ಕೊಂಡಿರೋದು. ಈಗ ಬೇರೆ ಏನೇನು ಸಿಗಲ್ಲ ಅಂತ ಕನ್ಫರ್ಮ್ ಆಗಿದ್ರಿಂದ ಒಂದು ಕಪ್ಪು ಒಂದು ಲೋಟ ಕೊಡ್ತೀವಿ. ಅದೇ ನಮಗೆ ದೊಡ್ಡ ಈ 1 ವರ್ಷದಲ್ಲಿ ಸರ್ಕಾರ ಕೊಟ್ಟಿರೋದೇ ನಮಗೆ. ಅಧ್ಯಕ್ಷರೇ, ಸರ್ಕಾರ ಬಜೆಟ್ ಇಡೀ ರಾಜ್ಯಕ್ಕೆಲ್ಲ ಪೂರ್ತಿ ಸಂಪೂರ್ಣವಾಗಿ ಇಡೀ ಅಪೋಸಿಷನ್ ಎಲ್ರಿಗೂ ತೃಪ್ತಿ ಆಗೋ ತರ ಸರ್ಕಾರ ನಡೆಸಿದ್ರು ಅವರು. ಈಗ ಪಾಪ ಅವ್ರಿಗೆ ಬಹಳ ನೋವಾಗಿದೆ. ಅಭಿನಂದಿಸ್ತಾರೆ. ಈಗ ನೋವೆಲ್ಲೂ ಆಗಿಲ್ಲ ನಮ್ಗೆ. ಸುನೀಲ್ ಅವರು ದೊಡ್ಡ ಚಂಪು ಕೊಟ್ಟಿದ್ರು, ನಾವು ಕಪ್ಪು ಲೋಟ ಕೊಟ್ಟಿದ್ದೀವಿ. ಅಷ್ಟೇ ವ್ಯತ್ಯಾಸ. ಈಗ ಪ್ಲೇಟ್ ಕೊಡ್ತೀರಾ, ಮುಂದೆ ಚಮಚಗಳು ಕೊಡಬೇಡಿ. ಈಗ ಕೇಂದ್ರ ಸರ್ಕಾರ ಚಂಪ್ ಕೊಟ್ಟಿದೆ ಅಂತಾರೆ. ರೆಡ್ಡಿ ಅವರೇ, 1 ಸೆಕೆಂಡ್. ಈಗ ಸುನಿಲ್ ಅವರೇ, ನಾನಿಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಮಾತ್ರ ಅಲ್ಲ, ನಿಮ್ಗೂ ಕೂಡ ಇಬ್ರು ಸೇರಿಕೊಂಡು ನಾನು ಆಗೋದು. ಆದಾಗ ನಾನೇನಾದ್ರು ಕೊಟ್ರೆ ಅದು ಅವ್ರು ಮಾತ್ರ ನಿಮ್ಮನ್ನು ಸೇರಿಸೇ ಕೊಡುವಂತ ವಿಚಾರ ಇರುವಂತದ್ದು ಒಂದು. ಈಗ ಕ್ವಶನ್ ಅವರ್ ಮತ್ತೆ ಇದನ್ನು ತಾವು ಕೊಟ್ಟಿದ್ದೀರಿ. ಫಸ್ಟ್ ಕ್ವಶನ್ ಅವರ್ ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಕಳೆದ 1 ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಪ್ರತಿದಿನ ಮಾಧ್ಯಮದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಇದೊಂದು 2,000 ಬದಿಗೋತಿ ತಗೊಳ್ಳಿ. ಯಾಕೆಂದ್ರೆ ಅದನ್ನು ಬದಿಗೋತಿ ನೋಡಿ, ನಿಮ್ಗೂ ಗೊತ್ತಿದೆ, ಪ್ರತಿನಿತ್ಯ ಪತ್ರಿಕೆ ಬರ್ತಾ ಇದೆ. ಸಹಕಾರ ಕೊಟ್ಟಿದ್ದೀರಾ, ಕೊಟ್ಟಿದ್ದೀರಾ ನನಗೆ, ನೀವು ಸಹಕಾರ ನಾನು ಕೊಟ್ಟಿದ್ದೀರಾ? ಪ್ರಶ್ನೋತ್ತರ ಬದಿಗೊಟ್ಟು ಇಡುವಂತ ದೊಡ್ಡ ವಿಚಾರ ಏನಾಗಿದೆ? ನಮ್ಗೆ ಇದೇ ಕೆಲಸ ಆಗ್ತದೆ. ಸರ್ಕಾರ ಮುಖ್ಯಮಂತ್ರಿಗಳು ಪಾಲ್ದಾರಾಗಿದ್ದಾರೆ, ಮುಖ್ಯಮಂತ್ರಿಗಳೇ ಇದ್ರ ನೇರ ಪಾಲ್ದಾರರು ಅಂತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅದರಿಂದ ಚರ್ಚೆಗೆ ಅವಕಾಶ ಕೊಡಬೇಕು. ವಿಚಾರವಾಗಿದ್ರೆ 10 ದಿವಸ ಯಾಕೆ ತಡೆ ಮಾಡಿದ್ದೀರಿ? ಆಗುವಾಗ ಸರ್ಕಾರ ಅಷ್ಟು ಅರ್ಜೆಂಟ್ ಇದ್ರೆ ನಿಮ್ಗೆ ಫಸ್ಟ್ ಡೇ ತಗೊಳ್ಬೇಕಿದ್ದಲ್ಲ. ವಾಲ್ಮೀಕಿ ನಿಗಮ ಅದು 180 ಚೆಕ್ಕಲ್ ತಗೊಂಡಿದ್ದಾರೆ. ಏನು ಕುಲಿಯುತ್ತಿಲ್ಲ. ಆದಾಗ ಪ್ರಶ್ನೋತ್ತರ ಬದಿಗಿಡ್ಲಿಕ್ಕೆ ಆಗುದಿಲ್ಲ. ಬೇಡ ಏನೆಲ್ಲ ಕನ್ವಿನ್ಸ್ ಮಾಡಿದ ಪ್ರಶ್ನೆ ಇಲ್ಲ. ಕ್ವಶನ್ ಅವರ್ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸರಿಯಲ್ಲ. ನೋಡಿ, ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಅವಕಾಶ ಅಗತ್ಯ ವಿಚಾರ. 1 ವರ್ಷದಿಂದ ಏನಾಗ ಅರ್ಜೆಂಟ್ ನೋಡಿ, 1 ವರ್ಷ 2 ವರ್ಷ ವಿಚಾರ ಇರುವಂತದ್ದನ್ನು ನಿಮ್ಗೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಇದೆ, ಅಲ್ಲಿ ಜುಡಿಷಿಯಲ್ ಕಮಿಷನ್ ಇದೆ, ಅಲ್ಲಿ ಕೊಡಿ ಅಥವಾ ನೀವು ನಮಗೆ ಕೊಡಿ. ನಾವು ಜುಡಿಷಿಯಲ್ ಕಮಿಷನ್ ಹೇಳ್ತೇನೆ, ಇನ್ನೊಂದು ಕೊಟ್ಟಿದ್ದಾರೆ. 1 ವರ್ಷ ಹಿಂದದ ವಿಚಾರ ಜುಡಿಷಿಯಲ್ ಕಮಿಷನ್ ನಡೀತಾ ಇದೆ. ಅಲ್ಲಿ ಕೊಡಿ, ಜುಡಿಷಿಯಲ್ ಕಮಿಷನ್ ಕೊಡಿ. ಅಲ್ಲಿ ಸತ್ಯ ಇದ್ರೆ ಕೊಡಿ. ಅಲ್ಲಿ ಕೊಡ್ಲಿಕ್ಕೆ ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕು. ಸದನ ಸಮಸ್ಯೆ ಇದೆ, ಜನರ ಸಭೆ ಚರ್ಚೆ ಇದೆ, ಜನರ ಸಮಸ್ಯೆ ಇದೆ. ಕ್ವಶನ್ ಹಾಕಿದ್ದಾರೆ, ಕಾಲಿಂಗ್ ಅಟೆನ್ಷನ್ ಇದೆ. ನಿಮ್ಮ 1-2 ವರ್ಷ ಹಿಂದೆ ಚರ್ಚೆ ಕೊಡಿ, ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದಿಲ್ಲ. ನೀವು ಅರ್ಜೆಂಟ್ ಫಸ್ಟ್ ನೀವು ಕರಿಬೇಕಿತ್ತು. 10 ದಿವಸ ಯಾವುದೇ ಸುದ್ದಿ ಇಲ್ಲ. ಈಗ ಇವತ್ತು ಸಡನ್ ನೀವು ತಪ್ಪಿದಾಗ ನಾನು ಕೂಡ ಪ್ರಶ್ನೋತ್ತರವನ್ನ ಬದಿಗೊತ್ತಿ ಹಾಕಿದ್ರೆ ಜನ ನಮ್ಮನ್ನೇನಂತಾರೆ? ಕರ್ನಾಟಕದಲ್ಲಿ ಮಾತ್ರ ನಂಬ್ತಾರೆ. ಇಡೀ ನಾಡು ಎದುರು ನೋಡ್ತಿದೆ. ಅದ್ಯಾಕೆ ಫಸ್ಟ್ ಆಗ ನಾಡು ನೋಡ್ತಾ ಇರ್ಲಿಲ್ವಾ?
ಈಗ ನೋಡಿದ ಸದನದಲ್ಲಿ ಇಷ್ಟು ಚರ್ಚೆ ಕಡಿಮೆ ಮಾಡಿಕೊಂಡು ಪ್ರಶ್ನೆಗೆ ಮುಖ್ಯಮಂತ್ರಿಗಳ ಮೇಲೆ ಪ್ರಶ್ನೆ ಆಪಾದನೆ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಇದು ಚರ್ಚೆ ಆಗಲಿಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಈ ಸದನ ನಾನೀಗ ಕ್ವಶನ್ ಅವರ್ ಎಷ್ಟು ಮಟ್ಟಿಗೆ ಈ ಸದನ ಪ್ರಸ್ತುತವಾಗಿದೆ ಈ ರೀತಿ ಭ್ರಷ್ಟಾಚಾರದ ಆಪಾದನೆ ನೀವ್ ಹೇಳ್ತೀರಿ ಅಗತ್ಯ ವಿಚಾರ ಅಂತ ಹೇಳಿ ಅವ್ರು ಹೇಳ್ತಾರೆ ಇಡೀ ಜಾತಕ ನನ್ನ ಕೈಯಲ್ಲಿ ಕೂತ್ಕೊಂಡು ಇಬ್ರು ಕೂಡ ಕಮಿಷನ್ ಕೊಡಿ. ಇದನ್ನು ಚರ್ಚೆ ದಯವಿಟ್ಟು ಇಟ್ಕೊಂಡು ಬಂದಿರೇನು? ನಾವು ಎಲ್ಲಿ ಇಟ್ಕೊಂಡು ಫೈಲ್ ಇಟ್ಕೊಂಡ್ರೇನು? ಏನಿದೆ ಫೈಲಲ್ಲಿ? ಇಲ್ಲಿ ನೀವು ಈಗ ಅದಕ್ಕೆ ಚರ್ಚೆ ಮಾಡೋಣ ಚರ್ಚೆ ಮಾಡಬೇಕು ನೀವು ಕೂತ್ಕೊಳ್ಳಿ. ಯಾಕೆ ನೀವು ಕೂತ್ಕೊಳ್ಳಿ, ಮಾತಾಡ್ತಾ ಹೇಳಿ. ಲಾ ಮಿನಿಸ್ಟರ್ ಮಾತ್ರ ಕೂತ್ಕೊಳ್ಳಿ. ರವಿ ಕೂತ್ಕೊಳ್ಳಿ. ಲಾ ಮಿನಿಸ್ಟರ್ ಮಾತಾಡ್ತಾರೆ. ಕೂತ್ಕೊಳ್ಳಿ ಇವ್ರೆ. ಕೂತ್ಕೊಳ್ಳಿ. ಆನಂದ್ ನಿಯಮಗಳು ಕಾನೂನು ಸುರೇಶ್ ಮಂತ್ರಿ ಅವರೇ, ಸುರೇಶ್ ಲಾ ಮಿನಿಸ್ಟರ್ ಅಧ್ಯಕ್ಷರೇ ಅಲ್ಲರಿ ಹೆಲಿಕಾಪ್ಟರ್ ತಗೊಂಡೋಗಿದ್ರ ಹೆಲಿಕಾಪ್ಟರ್ ತುಂಬ್ಕೊಂಡು ಬಂದಿದ್ದಾರೆ ಇದ್ರ ಅರ್ಥ ಏನು? ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋ ನೀಟ್ ಬಗ್ಗೆ ಮಾತಾಡಬೇಕು ರವಿ ಅವರು ಮಾತಾಡಿದ್ರಲ್ಲಿ ಫೈಲ್ಗಳೆಲ್ಲ ಮಾತಾಡಿದ ಫೈಲ್ಗಳೆಲ್ಲಾಯ್ತು ಮೂಡ ಆಗಿರೋದು ಮೂಡ ಫೈಲ್ ನೀವ್ ಯಾಕೆ ತುಂಬ್ಕಿ ಬಂದ್ರಿ ಮೂಡ ಕಚೇರಿಗಿತ್ತು ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ಲಾ ಮಿನಿಸ್ಟರ್ ಹೆಲಿಕಾಪ್ಟರ್ ತಗೊಂಡೋಗಿ ತುಂಬಿ ಬಂದಿದ್ದಾರೆ ಅಲ್ಲಿ ಇಡಬಹುದಾಗಿತ್ತು ಎಲ್ಲಾರು ಶಾಮೀಲ್ ಅದಾರ ಅಂತ ಹೇಳ್ತಾರೆ. ಅದು ಬಹಿರಂಗ ಆಗ್ಲಿ. ಯಾರೇ ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಮಾಡ್ಬೇಕಾಗಿದೆ. ಅದಕ್ಕೆ ಮಾಡುದಲ್ಲ, ಗೊತ್ತಾಗ್ತದಲ್ಲ. ಆಗ್ಲಿ. ಏನೇನು ಹಗರಣ ಮಾಡ್ಯಾರ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ಈಗ ಪ್ರಶ್ನೋತ್ತರ ವೇಳೆ ವಿಷಯ ನಮ್ಮ ನಿಯಮಾವಳಿಗಳ ಪ್ರಕಾರ ಚರ್ಚೆ ಆಗಬೇಕು. ಈ ಸದನದಲ್ಲಿ ನಾಯಕರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ನೀಟ್ ಬಗ್ಗೆ ವಿಷಯ ತರೋದು ರವಿ ಕೂತ್ಕೊಳ್ಳಿ. ಮಿನಿಸ್ಟರ್ ಮಾತಾಡಿದ್ಮೇಲೆ ಏನಾಗಿದೆ? ಇಲ್ಲ ಅಧ್ಯಕ್ಷ ಕೂತ್ಕೊಳ್ಳಿ. ಅದರಿಂದ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ ಪ್ರಶ್ನೋತ್ತರ ಪ್ರಾರಂಭ ಮಾಡ್ರಿ. ಯಾವಾಗ ಆ ಚರ್ಚೆ ಮಾಡುವಂತದ್ದು ವಿಷಯ ಇರ್ತದೋ ಅವಾಗ ಇಲ್ಲ ಅಧ್ಯಕ್ಷರೇ, ಎಲ್ಲ ಯಾರ್ಯಾರು ಒಂದ್ ಸೆಕೆಂಡ್ ಕೇಳಿ. ಎಲ್ಲಾ ಪಾರ್ಟಿ ಅವರು ಇದಾರೆ ಅಂತ ಹೇಳ್ತಾರೆ. ನಮ್ಮ ನಗರದಲ್ಲಿ ನಾನು ತಮ್ಮಲ್ಲಿ ಅರಿಕೆ ಎಲ್ಲಾರು ಹೊರಗೆ ಬರ್ಲಿ. ಈಗೇನು ಅವ್ರ ವಿಷಯ ಎತ್ತಾ ಒಮ್ಮೆ ಇದ್ದಾರೆ, ಮುಕ್ತ ಆಗ್ಲಿ. ಆ ಪಾರ್ಟಿ ಆ ಈ ಪಾರ್ಟಿ ವಿಷಯ ಬೇಡ. ಎತ್ತೋದಕ್ಕೆ ಅವ್ರಿಗೆ ಎಲ್ಲ- ಬರೋದಿಲ್ಲ ಅನ್ನೋದು ಗೊತ್ತಿದೆ. ಎಲ್ಲಾರು ಬರ್ಲಿ. ಆದ್ರೂ ಗೊಂದಲ ಎಲ್ಲರೂ- ಮಾಡೋದಕ್ಕೆ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಎದುರಿಸಲಾಕ ರೆಡಿ ಇದ್ದೀವಿ. ಯಾವುದು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಎಲ್ಲ ಮೈಕ್ ಆಗಿ ಕಿವಿಗೆ ಮೈಕ್ ಹಾಕಿ ಎಲ್ಲ ಅದನ್ನ ಸ್ವಾಗತಿಸಬೇಕಾಗಿತ್ತು. ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು, ಅಡ್ಜರ್ನ್ಮೆಂಟ್ ಮೋಷನ್ ನಾನು ನೋಡಿದೆ. ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜರ್ನ್ಮೆಂಟ್ ಮೋಷನ್ ನ ವಿವರಗಳನ್ನ ನೋಡಿದೆ. ನೋಡಿ, ಹಳೆ ವಿಚಾರ ಅಲ್ಲ, ನೀವು ಗೊಂದಲ ಮಾಡ್ತಾ ಇದ್ದೀರಲ್ಲ, ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಗೊಂದಲ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ. ಈ ಹಳೆ ವಿಚಾರವನ್ನ ಆಮೇಲೆ ಹೇಳಿ ಎತ್ತಿ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಇನ್ಕ್ವೈರಿ ಕಮಿಷನ್ ನಾವು ಕ್ವಶನ್ ಹೋಗುವ ಪ್ರಯತ್ನ ಮಾಡೋದು. ಕ್ವಶನ್ ಪ್ರಾರಂಭ ಮಾಡುವ. ಪ್ರಶ್ನೋತ್ತರವನ್ನ ಪ್ರಾರಂಭ ಮಾಡಿ ಅವ್ರು ಮಾಡಬೇಕು, ಅವ್ರು ಮಾಡ್ತಾರೆ. ಸುರೇಶ್ ಅವರು ಹೇಳಿದ್ದಾರೆ, ನನ್ನ ಹತ್ರ ದಾಖಲೆ ಇದೆ, ನಾನು ಕೊಡ್ಲಿ ಸರ್. ಮಾನ್ಯ ವಿರೋಧ ಪಕ್ಷ ನಾಯಕರ ಸಭಾಧ್ಯಕ್ಷರ ಕೂಡ ಇದು ಚರ್ಚೆ ಪ್ರಶ್ನೋತ್ತರ ಪ್ರಾರಂಭ ಮಾಡಿ. ದಯಮಾಡಿ ಅಧ್ಯಕ್ಷ ಯಾವುದು ವಿಧಾನಸಭೆ ಇರೋದು ಈಗ ನೀವು ಮಾತಾಡ್ತೀರಿ. ಅದಕ್ಕೆ ಮೂಡ ಕ್ವಶನ್ ಅವ್ರ ಬದಿ ಗೊತ್ತಿತ್ತು, ತಾವು ತಗೊಂಡ್ರೆ
ಜನಕ್ಕೊಂದು ರವಿ, ಸಂದೇಶ. ಕೂತ್ಕೊಳ್ಳಿ, ಅನ್ನಕತೆ ಚರ್ಚೆ ಮಾತಾಡ್ಬೇಡಿ. ನೋಡಿ, ಸಮರ್ಥರಿದ್ದಾರೆ ಅವರು ಸಮರ್ಥರಿದ್ದಾರೆ ಮಾಡೋಂಥದಕ್ಕೆ ಅದು ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ. ಸಮರ್ಥರಿದ್ದಾರೆ ಮಾಡಕ್ಕೆ. ಒಂದು ಅಲ್ಟಿಮೇಟ್ ಆಗಿ ಎಲ್ಲ ಮಾನ್ಯ ಸಭಾಧ್ಯಕ್ಷರೇ. ದಿನ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವುದಕ್ಕೆ ನೀವ್ ಹೇಳ್ದಂಗೆ ಯಾವ್ದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತೀರ್ಪು ಬರ್ತದ?